ಬೆಳಗಾವಿನಲ್ಲಿ ಅಧಿವೇಶನ ನಡೀತು. ಕೆಲವೊಂದು ಜನ, ನನ್ನೆಲ್ಲರಿಗೂ ಹೇಳಕ್ ನಾನು ಇಷ್ಟಪಡಲ್ಲ, ನಾನು ಒಂದು 3 ಅಥವಾ 4 ಜನ ಬಸವ ಕಲ್ಯಾಣದಲ್ಲಿ ಅವ್ರು ಮರಾಠ ಸಮಾಜದವರು. ಶರಣು ಸಲಗರ್ಲಿಂದ ಏನಾರೇ ತಪ್ಪಾತೇನೋ ಅಂತ ಹೇಳಿ ಬ್ಯಾಟ್ರಿ ಹಿಡ್ಕೊಂಡು ನಿಂತಿರ್ತಾರ ಅವ್ರು. ಬಹುತೇಕ ನನಗೆ ತಿಳಿದಂಗ ಅದೇ ಬೆಳಗಾವಿ ಅಧಿವೇಶನದೊಳಗ ನಾನು ಸಂಭಾಜಿ ಮಹಾರಾಜರ ಬಗ್ಗೆ ಉಲ್ಲೇಖ ಮಾಡಿ ಮಾತಾಡೀನಿ. ಅದ್ರ ಬಗ್ಗೆ ಅವರಿಗೆ ಅಭಿಮಾನ ಇಲ್ಲ. ನಾನು ಎಲ್ಲ ಸೆಷನ್ದೊಳಗೆ ಛತ್ರಪತಿ ಶಿವಾಜಿ ಮಹಾರಾಜರು, ವಿಶ್ವಗುರು ಬಸವಣ್ಣ, ಸಂಭಾಜಿ ಮಹಾರಾಜರು ಅವ್ರ ಬಗ್ಗೆ ಉಲ್ಲೇಖ ಮಾಡಿ ನಾನು ಮಾತಾಡ್ತೀನಿ. ಯಾಕಂದ್ರೆ ಇವತ್ತು ವಿಶ್ವಗುರು ಬಸವಣ್ಣನವರು ಈ ನೆಲದೊಳಗೆ ಕ್ರಾಂತಿ ಮಾಡಿದ್ರು ಅಂತ ಹೇಳಿ, ಛತ್ರಪತಿ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು ತಮ್ಮ ಪ್ರಾಣ ಕೊಟ್ಟರನ ಕಾರಣಕ್ಕೆ ಇವತ್ತು 130 ಕೋಟಿ ಜನ ನಾವು ಸುರಕ್ಷಿತ ಬದುಕ್ತಾ ಇದ್ದೀವಿ. ಆ ಕಾರಣಕ್ಕೆ ನಾವು ಯಾವತ್ತೂ ಅವ್ರಿಗೆ ಮರೆಯುವಂತಿಲ್ಲ. Appear in ISAT exam by Ideal PO College. Win up to 25,000 rupees. अपने बच्चों को दीजिए एक सही शुरुआत. हौसलों से मंजिल तक. नोबल पब्लिक स्कूल, एल्म से ही दोनों जहां में कामयाबी है. ಆದ್ರ ಸ್ನೇಹಿತರೆ, ನನಗೊಂದು ನೋವಿನ ವಿಷಯ ಏನದ ಅಂದ್ರೆ, ಒಂದು 3 ಅಥವಾ 4 ಜನ ಬಸವ ಕಲ್ಯಾಣದೊಳಗೆ ಅವ್ರು ನಾವು ಮರಾಠ ಸಮಾಜದವ್ರು ಇದ್ದೀವಿ ಅಂತ ಹೇಳಿ ಹೇಳ್ಕೊಂಡು ತಿರುಗಾಡ್ತಾರ. ಅವ್ರಿಗೆ ನನ್ಗೆ ನೋಡ್ಲಕ್ಕ ಅವ್ರು ಹೆಂಗ್ ಅನಿಸ್ತಾರ ನನಗಂದ್ರ, ಸಂಭಾಜಿ ಮಹಾರಾಜರಿಗೆ ಏನು ಬಲಿ ಕೊಟ್ರಲ್ಲ, ಕನೋಜಿ ಮತ್ ಗಾಣೋಜಿ, ಗಣೋಜಿ ಮತ್ ಕಾನೋಜಿ ಶಿರ್ಕೆ ಅಂತ ಹೇಳಿ ತಾವು ಹೆಸರು ಕೇಳಿರಿ. ದ್ರೋಹಿಗಳವರು ಗಣೋಜಿ ಶಿರ್ಕೆ, ಕಾನಾಜಿ ಶಿರ್ಕೆ ಅನ್ನಂಗೆ ಕಾಣ್ತಾರ, ಅಥವಾ ಅವ್ರ ರಕ್ತ ಈ ಒಂದು 3 ಮೈದಾಗ ಹರಿಲತ್ತೇನೋ ಅಂತ ಹೇಳಿ ನನಗೆ ಅನುಮಾನದ. ಆ ರಕ್ತ ಆ 3 ಯಾರು ಅಂತ ಹೇಳಿ ಮತ್ತೆ ಹೆಸರು ಹೇಳ್ತೀನಿ ಬರ್ತಕ್ಕಂಥ ದಿನಮಾನದೊಳಗ. ಯಾರು ಸಂಭಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರಂತ ವೀರ ಬಹುತೇಕ ಇಡೀ ಜಗತ್ತಿನೊಳಗೆ ಹುಟ್ಟಿಲ್ಲ, ಮುಂದೆ ಹುಟ್ಟನು ಬರಲ್ಲ. ಅಂಥವನಿಗೆ ದ್ರೋಹ ಮಾಡದಂತ ಗಣೋಜಿ ಶಿರ್ಕೆ, ಕಾನೋಜಿ ಶಿರ್ಕೆ ರಕ್ತ ಇವ್ರು 3 ಅಥವಾ 4 ಮಂದಿ ಮೈಯೊಳಗ ಹರಿಲತ್ತದ. ಅವ್ರು ಯಾರಂತಕ್ಕಂಥದ್ದು ಮುಂದೆ ಬಿಡುಗಡೆ ಮಾಡ್ತೀನಿ ನಾನು. ಸಮಾಜಘಾತಕ ಶಕ್ತಿ ಅದು. Knowledge Park The Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. Jayashankar Colony, Shantiniketan Ground, Biswa Kalyan. ದೇಶದ್ರೋಹಿ ಮನೋಭಾವನೆ, ವಿಶೇಷವಾಗಿ ಅವ್ರದೊಂದು ನಾಟಕ ಏನ್ ಮಾಡ್ಲತ್ತಾರಪ್ಪ ಅಂದ್ರ, ಶರಣು ಸಲಗರ್ ಪಾಪ್ಯುಲಾರಿಟಿ ಬಸವ ಕಲ್ಯಾಣದೊಳಗೆ ಬಹಳ ನಡೆದದ. ನಮ್ಮ ಜನ, ನಮ್ಮ ಮರಾಠ ಜನ 99% ಶರಣು ಸಲಗರ್ ಜೊತೆ ಹೋಲತ್ತಾರ. ಅವ್ರಿಗೆ ಹೇಳ್ತೀನಿ ನಾನು, ನಿಮ್ಮ ಹೆಸರು ಬಯಲು ಮಾಡ್ತೀನಿ, ನಾನು ನಿಮ್ಗೆ ಹೇಳ್ತೀನಿ, ಮರಾಠ ಜನ ಶರಣು ಸಲಗರ್ ಜೊತೆ ಹೊಂಟಿಲ್ಲ. ಅವರು ಮರಾಠ ಜನ ಹಿಂದುತ್ವದ ಜೊತೆ ಹೊಂಟಾರವರು. ಮರಾಠ ಜನ ಸಂಭಾಜಿ ಮಹಾರಾಜರ ವಿಚಾರಧಾರ ಜೊತೆ ಹೊಂಟಾರವರು. ಮರಾಠ ಜನ ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಧಾರ ಹೊಂಟಾರವರು. ಮರಾಠ ಜನ ಬಸವಣ್ಣನ ವಿಚಾರಕ್ಕೆ ಫಾಲೋ ಮಾಡ್ಲತ್ತಾರ, ಅವ್ರು ಶರಣು ಸಲಗರ್ಗೆ ಫಾಲೋ ಮಾಡ್ಲತ್ತಿಲ್ಲ. ಆದ್ರೆ ಈ ಬಸವ ಕಲ್ಯಾಣದಾಗ ನೀವೇನು 3-4 ಜನ ಇದ್ದೀರಲ್ಲ, ನೀವು ಇದ್ದೀರಿ, ಗಣೋಜಿ ಕಾನಾಜಿ ಶಿರ್ಕೆ ರಕ್ತ ನಿಮ್ಮ ಮೈದಾಗ ಹರಿಲತ್ತದ. ನಿಮ್ಮ ಮೇಲೆ ಯಾರ ಪ್ರಭಾವ ಆಗ್ಯದಂದ್ರ ಔರಂಗಜೇಬನ ಪ್ರಭಾವಕ್ಕೊಳಗಾದವ್ರು ನೀವು, ಔರಂಗಜೇಬನ ಫಾಲೋವರ್ಸ್ ನೀವು. ಖಂಡಿತ ನಾನು ಹೇಳ್ತೇನೆ, ಅವ್ರು ಏನು ಡ್ರಾಮಾ ಮಾಡ್ಲತ್ತಾರಪ್ಪ, ಶರಣು ಸಲಗರ್ಲಿಂದ ಏನಾರ ತಪ್ಪಾಯ್ತು, ಇನ್ನೊಂದು ಷಡ್ಯಂತ್ರ ನಡೆದ ಇಲ್ಲಿ. ಈ ಜನರಿಗೆ ಕಾಂಗ್ರೆಸ್ಗೆ ಹೆಂಗ್ ಒಯ್ಬೇಕಂತ ಹೇಳಿ ಮರಾಠ ಜನ 99% ಜನ ಬಿಜೆಪಿ ಜೊತೆ ಹರ, ಹಿಂದುತ್ವದ ಜೊತೆ ಹರ, ಶಿವಾಜಿ ಮಹಾರಾಜ್ ಸಂಭಾಜಿ ಮಹಾರಾಜರ ವಿಚಾರಧಾರ ಜೊತೆ ಹರ. ಇವ್ರಿಗೆ ಕಾಂಗ್ರೆಸ್ ಹೆಂಗ್ ಒಯ್ಬೇಕಂತ ಹೇಳಿ ಇಂಥ ನಾಟಕ ಅವ್ರು ಮಾಡ್ಕೋತ ಓಡಾಡ್ಲತ್ತಾರ. ಸ್ನೇಹಿತರೆ, ಮಾಧ್ಯಮದ ಮುಖಾಂತರ ಆ ಜನ, ಆ ಮರಾಠ ಜನ ಅವ್ರ ರಕ್ತ ಹೆಂಗದ ಅಂದ್ರ ಜೀವ ಹೋದ್ರ ಸಹಿತ ಒಪ್ಕೊಂಡಿಲ್ಲ ಅವ್ರು ಔರಂಗಜೇಬ್ಗ. ಬರೇ ಹುಜೂರ್ ಅಂತ ಹೇಳಿ ಒಂದ್ಸಲ ಕರಿ, ನಿನಗೊಂದು ರಾಜ್ಯನೇ ಕೊಡ್ತೀನಿ ಅಂತ ಹೇಳಿ ಔರಂಗಜೇಬ್ ಸಂಭಾಜಿ ಮಹಾರಾಜ್ಗೆ ಹೇಳಿದ್ರು ಒಪ್ಕೊಂಡಿಲ್ಲ. 40 ದಿನ ಚಿತ್ರಹಿಂಸೆ ಮಾಡಿ ಪ್ರಾಣನೇ ಕೊಟ್ಟನು ಹೊರತು ಅವ ಹುಜೂರ್ ಅನ್ನಲ್ಲ, ನಮಸ್ಕಾರ ಅನ್ನಲ್ಲ ಔರಂಗಜೇಬ್ಗೆ ಅಂತ ಹೇಳಿದನು.
ಅಂತ ರಕ್ತ ಮರಾಠದ ಜನರ ಮೈಯೊಳಗೆ ಹರಿಲತ್ತದ. ನೀವು ಅವ್ರಿಗೆ ಕಾಂಗ್ರೆಸ್ ಕಡೆ ಒಯ್ಲಕ್ ಸಾಧ್ಯ ಅದನ? ನಿಮ್ಮಂತ ನಾಟಕಕಾರ ಜನ, ನೀವು 3-4 ಜನ ಉಂಡು ಗಂಗಣದಾಗ ಮೂತ್ರ ಮಾಡ್ತಕ್ಕಂತ ನೀವು 3-4 ಜನ, ಇವ್ರಿಗೆ ನೀವು ಕಾಂಗ್ರೆಸ್ ಕಡೆ ಕರ್ಕೊಂಡು ಹೋಯ್ತೀರಿ? ಸಾಧ್ಯ ಇಲ್ಲ, ಬರ್ದಿಟ್ಕೋರಿ. ಏಸ್ ಕಾಲಕರು ಒಪ್ಪಲ್ಲ, ಅವ್ರ ಜೀವನೇ ಕೊಡ್ತಾರ ವಿನ ಕಾಂಗ್ರೆಸ್ ಕಡೆ ಬರಲ್ಲ. ಸ್ನೇಹಿತರೆ, ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಇವರಿಗೆ ಅಭಿಮಾನ ಇಲ್ಲ. ಇವತ್ತು ಯಾರ್ಯಾರೇ ಅಧಿವೇಶನದೊಳಗೆ 224 ಶಾಸಕರದೊಳಗ ಅಧಿವೇಶನದೊಳಗೆ ಇತಿಹಾಸ ತೆಗೆಸ್ರಿ. ಸಂಭಾಜಿ ಮಹಾರಾಜರು ಏನ್ ಹೇಳಿದ್ರು? ಮನ್ ಕಾ ಜೀತೆ ಜೀತ್ ಹೈ, ಮನ್ ಕಿ ಹಾರೆ ಹಾರ್ ಅಂತ ಹೇಳಿ ಮಾತಾಡೋ ಯಾರೇ ಒಬ್ಬರಿದ್ರು, ಅದು ಶರಣು ಸಲ್ಗಾರ್. ಅವರಿಗಾದಂತ ಚಿತ್ರಹಿಂಸೆ ಬಿಡಿಸಿಟ್ಟ ಯಾರ್ಯಾರು ಇದ್ರ, ಅದು ಬೆಳಗಾವಿ ಅಧಿವೇಶನದೊಳಗೆ, ಅದು ಶರಣು ಸಲ್ಗಾರ್. ನನ್ನ ಬಗ್ಗೆ ನೀವು 3 ಮುಸುರಿಗಾಗಿ ಯಾರ್ದೋ ಚೇಲಾಗಿರಿ ಮಾಡಿ ನೀವು ನನ್ನ ಹೆಸರು ಖರಾಬ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ನಿಮ್ಲಿಂದ? ಸ್ನೇಹಿತರೆ, ಶರಣು ಸಲ್ಗಾರ್ ಏನ್ ಮಾಡಿದನು? ಶರಣು ಸಲ್ಗಾರ್ ಬೆಳಗಾವಿ ಅಧಿವೇಶನದೊಳಗ ಮರಾಠಿ ಸ್ಕೂಲ್ಗಳು ಬಂದ್ ಮಾಡೋನು ಅಂತ ಹೇಳಿ ಸುಳ್ಳು ಅಪವಾದ ನೀವು ಪ್ರಾರಂಭ ಮಾಡಿದ್ರಿ. ನಾನು ಹೇಳಿದ್ದೇನು? ವಿಡಿಯೋ ಬೇಕಾದ್ರೆ ಪ್ಲೇ ಮಾಡಂದ್ರೆ ಪ್ಲೇ ಮಾಡ್ತೀನಿ ನಾನು. ಹಂದ್ರಾಳ್, ಮಾಸನಾಳ್, ಕೋಟಮಾಳ್, ಹನುಮಂತವಾಡಿ, ಅಂಬೇವಾಡಿ, ಸೋಗಾಪುರ ಹಳ್ಳಿಯೊಳಗೆ ಅಧ್ಯಕ್ಷರು ಕೇಳ್ರಿ. ಮರಾಠಿ ಮಾಧ್ಯಮ ಸ್ಕೂಲ್ಗಳು ಇವತ್ತಿಗೆ, ಮರಾಠಿ ಮಾಧ್ಯಮ ಶಾಲೆಗಳು, ಕನ್ನಡ ಮಾಧ್ಯಮ ಶಾಲೆಗಳೇ ಇಲ್ಲ ಅಲ್ಲಿ. ಅಲ್ಲಿಂದೆಲ್ಲ ಪಾಲಕರಂಗೆ ಏನ್ ವಿನಂತಿ ಮಾಡ್ತಾರೆ ಅಂದ್ರೆ, ನಮ್ಮ ಮಕ್ಕಳು ಬದುಕು ಹಾಳಾಗತ್ತದ, ಆ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಮಾಡಬೇಕು ಅಧ್ಯಕ್ಷರೇ. ಕನ್ನಡ ಮಾಧ್ಯಮ ಶಾಲೆಗಳು ಮಾಡ್ಬೇಕು. ಕರ್ನಾಟಕದ ಶಾಲೆಗಳು ಕನ್ನಡ ಮಾಧ್ಯಮ. ಮಾನ್ಯ ಅಧ್ಯಕ್ಷ, ಇದು ಬಹಳ ಮುಖ್ಯ. ಯಾಕೆಂದ್ರೆ ಮೊನ್ನೆನೂ ಕೂಡ ಈ ಬೆಳಗಾಂ ಎಜುಕೇಶನ್ ಮಿನಿಸ್ಟರ್ ಹೇಳ್ತಾರ, ಏನಂತ ಹೇಳ್ತಾರೆ ಎಜುಕೇಶನ್ ಮಿನಿಸ್ಟರ್? ಇದು ಬಹಳ ಮುಖ್ಯ. ಎದ್ರ ಸಲಕ್ ಬಹಳ ಮುಖ್ಯ? ಎಜುಕೇಶನ್ ಮಿನಿಸ್ಟರ್ ಇವ್ರೇನ್ 3-4 ಮಂದಿ ಎಜುಕೇಶನ್ ಮಿನಿಸ್ಟರ್ಕಿ ನಾನು ಬುದ್ಧಿವಂತರ? ಇದು ಬಹಳ ಮುಖ್ಯ ಅಂತ ನಾ ಹೇಳಿಲ್ಲ. ನನ್ನ ಪ್ರಶ್ನೆಗ ಉತ್ತರ ಯಾರು ಕೊಟ್ಟರು? ಶಿಕ್ಷಣ ಸಚಿವರು. ನೀವೇ ಕೇಳಿದ್ರಿ, ಅದು ಬಹಳ ಮುಖ್ಯ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿಯನ್ನು ಮಾಡ್ತೇನೆ. ನನ್ನ ಬಸವ ಕಲ್ಯಾಣದೊಳಗ ಬಟ್ಗೇರ ಬಾರ್ಡರ್ ಊರದ, ಜಾಜನ ಮುಗುಳಿ ಅದ, ಗೊಟಾಳದ, ಸಾಕಷ್ಟು ಊರುಗಳವ. ಅವನೇ ಹೆಸರು ತಗೊಂಡಿಲ್ಲ ನಾನು. ನಾ ಯಾಕೆ ಹೆಸರು ತಗೊಂಡಿನಂದ್ರ, ಯಾವ ಊರಿನ ಹೆಸರು ತಗೊಂಡಿನೋ ಅವ್ರು ನನ್ನ ಜೊತೆ ಹರ. ಅಲ್ಲಿ ಹೋದಾಗ ಶರಣು ಸಲ್ಗಾರ್, ನೀನು ನಮ್ಮೂರ ಕನ್ನಡ ಮಾಧ್ಯಮ ಶಾಲೆ ಜರೂರಿ ಅದ, ಮಕ್ಕಳ ಭವಿಷ್ಯ ಹಾಳಾಲತ್ತದ, ನಮ್ಮ ಮಕ್ಕಳು ಎಕಡಿ ಹತ್ಲಾರ್ದಂಗ ಆಲತ್ತಾರ, ವಿಶೇಷವಾಗಿ ಏನು ತೊಂದರೆ ಆಗತ್ತದಪ್ಪ ಮಕ್ಕಳಿಗೆ ಮರಾಠಿ ಮಾಧ್ಯಮ ಇರೋದ್ರಿಂದ. ಇನ್ನೊಂದು ಸ್ನೇಹಿತರೆ, ನಿಮ್ಗೊಂದು ಫೋಟೋ ತೋರಿಸ್ತೀನಿ. ನಾನು ಹಂದ್ರಾಳ್ ಊರಿಗೆ ಹೋಗಿ ನಾನು ಸರ್, ಜೋಶಿ ಸರ್, ಮಾಣಿಕ್ ಭೂರೆ ಸರ್ ಸೀನಿಯರ್ ಇದ್ದಿರ್ತಾವ್. ನಾನು ಹಂದ್ರಾಳ್ ಊರಿಗೆ ಹೋಗಿನಿ. ಅಲ್ಲೊಂದು ಮರಾಠಿ ಮಾಧ್ಯಮ ಸ್ಕೂಲ್ ಅದ. ನನಗ ಆ ಊರಿನ ಜನ ಎಲ್ಲರೂ ಬಂದು, ನಿನಗೆ ಕೈ ಮುಗಿತೀವಪ್ಪ, ನಮಗ ಕನ್ನಡ ಮಾಧ್ಯಮ ಶಾಲೆ ಬೇಕು. ಆ ಇಡೀ ಶಾಲೆಯೊಳಗ ಎಷ್ಟು ಸ್ಟ್ರೆಂತ್ ಅದ? ಬರೀ 14 ಅಥವಾ 15. ಒಂದು ಸ್ಕೂಲ್ನೊಳಗ 3 ಟೀಚರ್. ಮಾಧ್ಯಮದ ಮಿತ್ರರಿಗೆ ನಾನು ಹೇಳಕ ನಂಗೆ ನೋವು ಅನಿಸ್ತದ. ಆ 3 ಟೀಚರ್ ಸಂಬಳ ಎಷ್ಟು ಗೊತ್ತದ? 3 ಸೇರಿ 2,80,000. ಯಾರಿಗೆ 80, ಯಾರಿಗೆ 1 ಲಕ್ಷ, ಯಾರಿಗೆ 1 ಲಕ್ಷಕ್ಕಿಂತ ಮ್ಯಾಲ. 14 ಅಥವಾ 15 ಮಕ್ಕಳು. ಹಂದ್ರಾದವ್ರು ಇಲ್ಲೇ ಹರ. ಅವ್ರು ಹೇಳ್ತಾರೆ, ಈಗ ನಿಮಗೆ ಹೇಳ್ತಾರೆ, ಅವ್ರಿಗೆ ಹೇಳ್ತಾರ. ನಾನೊಬ್ಬ ಶಾಸಕನಾಗಿ ಆ ಜನ ನನಗೆ ಹೈಯೆಸ್ಟ್ ವೋಟ್ ಕೊಟ್ಟು 2 ಸಲ MLA ಮಾಡಿದವ್ರಿಗೆ ನಾನು ದ್ರೋಹ ಮಾಡ್ತಕ್ಕಂಥ ಕೆಲಸ ನಾ ಮಾಡ್ಬೋದಾ? 100ಕ್ಕೆ 100 ಸಾಧ್ಯ ಇಲ್ಲ. ಇವತ್ತು ಬಟಗೇರ ಗ್ರಾಮದವರು, ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ನಾನು, ಬಟಗೇರ ಗ್ರಾಮದವರು ನಿಮ್ಮೊಬ್ಬರು ಸೀನಿಯರ್ ಪತ್ರಕರ್ತರ ಮಾಣಿಕ್ ಭೂರೆ ಸರ್ ಅಂತ ಹೇಳಿ, ಈ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ಕೇಳ್ರಿ, ಬಟಗೇರದಾಗ ಎಷ್ಟು ಮಂದಿ ನೌಕರಿ ಸೇರ್ಯಾರ, ಲಾಡಂತಿದಾಗ ಎಷ್ಟು ಮಂದಿ ನೌಕರಿ ಸೇರ್ಯಾರ. ಪಾಯಿಂಟ್ ನೋಟ್ ಮಾಡ್ಕೋರಿ. ಇದು ಬಟಗೇರದ ಕನ್ನಡ ಮಾಧ್ಯಮ ಶಾಲೆ ಇತ್ತು, ಊರಿಗೂರು ಮನಿಗೋನ ನೌಕರಿ ಅದು. ಲಾಡಂತಿದಾಗ ಗುಜರಾಂದೊಳಗೆ ಕನ್ನಡ ಮಾಧ್ಯಮ ಶಾಲೆ ಸಿಗ್ಲಿಲ್ಲ, ಒಬ್ರಿಗೂ ನೌಕರಿ ಇಲ್ಲ. ಬೊಂಬೈ ಪುನಃ ಕೆಲಸ ಮಾಡಕ್ ಹೋಗ್ಬೇಕಲ್ರಿ ನನ್ನ ಜನ. ನನ್ನ ನೋವು ಆಗ್ತದ್ರಿ ಅದು.
ಇವ್ರು 40 ವರ್ಷದಿಂದ ಓಡಾಡ್ಲತ್ತಾರ. ಮರಾಠ ಸಮಾಜದ ಜನರಿಗೆ ಹುಷಾರ್ ಮಾಡ್ತಕ್ಕಂತ ಪ್ರಯತ್ನ ಇವ್ರು ಮಾಡಿಲ್ಲ. ಈ ಜನ ಬೊಂಬೈ ಪುನಃ ದುಡ್ಕೋತ ಹೋಗ್ಬೇಕು, ನಾವಿಲ್ಲಿ ಆ ಸಮಾಜದ ಹೆಸರು ಹೇಳಿ ಮಜಾ ಮಾಡಬೇಕು. ಮುಗ್ಧ ಜನ ಇವರಿಗೆ ಪಾಪ ಆ ನೋವು ಅನಿಸ್ತದೆ ನನಗೆ. ನನ್ನ ಮತಕ್ಷೇತ್ರದ ಮರಾಠ ಜನ ಮುಗ್ಧ ಜನ, ಇವ್ರಿಗೆ ತಿರುಗಿ ಬಿದ್ದಿಲ್ಲ. ಕಾಂಬ್ಳೆವಾಡಿ ಅಂತಕ್ಕಂಥ ಇನ್ನೊಂದು ಊರದ, ಅಲ್ಲಿ ಊರಿಗೂರ ಮರಾಠರಲ್ಲ, ಬಟ್ ಮರಾಠಿ ಭಾಷಿಕರ ಎಲ್ಲರೂ ಕಾಂಬ್ಳೆವಾಡಿ ಊರಾಗ. ಅಲ್ಲಿ ಮರಾಠಿ ಶಾಲಿನೇ ಇಲ್ಲ. ಆ ಊರಾಗ ಮನಿಗೊಬ್ಬ ಟೀಚರ, ಮನಿಗೊಬ್ಬ ಪೊಲೀಸ್ ಸಿಗ್ತಾನೆ. ಎಷ್ಟು ಮಂದಿ ನೌಕರಿ ಆಗ್ಯದ ನೋಡ್ರಿ. ನಾ ಎಷ್ಟು ಊರುಗಳು ಹೇಳಿನಿ, ಎಕ್ಕಂಬ, ಹಂದ್ರಾಳ್, ಕೋಟ್ಮಾಳ್, ಮಾಚನಾಳ್, ಹನುಮಂತವಾಡಿ, ಅಂಬೇವಾಡಿ, ಈ ಊರೊಳಗೆ ನಿಮ್ಗೆ ಎಷ್ಟು ಮಂದಿ ಅಧಿಕಾರಿಗಳು, ಎಷ್ಟು ಮಂದಿ ನೌಕರಿ ಆಗ್ಯಾವ ತಾವು ಒಂದ್ಸಲ ನೋಡ್ರಿ. ಮಾಧ್ಯಮದ ಸ್ನೇಹಿತರು ಏನ್ ಮಾಡ್ಬೇಕು ಪಾಪ. 5ನೇ ತನ ಮಾಚನಾಳದೊಳಗೆ ಕಲಿಬೇಕು, 5ನೇ ತನ ಕೋಟ್ಮಾಳದಾಗ ಕಲಿಬೇಕು ಸಾಲಿ. ಹೈಸ್ಕೂಲ್ ಕೆಲಿಗೆ ಹೋಗ್ಬೇಕು ಅವರು, ಶಾಜಾನ್ ಅವರಾದ್ಕೆ ಹೋಗ್ಬೇಕು, ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅವರು. ಅವ್ರದ್ದು ಏನೇನು ನಮ್ಮ ಮಕ್ಕಳದು ಏನೇನು ಲಾಸ್ ಆಯ್ತು, ಅವರು ಶಾಜಾನ್ ಅವರಾದ್ಕೆ ಹೋಗಿ ಕಲ್ತಾರ. ನಮ್ಮ ಮಕ್ಕಳದು ಕೋಟ್ಮಾಳ್ ಮತ್ತು ಮಾಚಿನಾಳ್, ಹನುಮಂತವಾಡಿ ಮತ್ತು ಅಂಬೇವಾಡಿ 4 ಊರಿನ ಮಕ್ಕಳದ್ದು ಹೇಳ್ತೀನಿ ನಾನು ನಿಮ್ಗೆ. 5ನೇ ತನ ಮರಾಠಿ ಮಾಧ್ಯಮ ಕಲಿತಾರ, 6ನೇ 7ನೇ 8ನೇ ಕೆಲಿ ಹೋಗ್ತಾರ ಅವರು, ಶಾಜಾನ್ ಅವರಾದ್ಕೆ ಹೋಗ್ತಾರ. ಶಾಜಾನ್ ಅವರಾದ್ಕೆ ಹೋದಾಗ ಆ ಮಕ್ಕಳದ್ದು ಏನ್ ಹೋಯ್ತು, ಕನ್ನಡ ಮಾಧ್ಯಮ ಕರ್ನಾಟಕದಿಂದ ಔಟ್ ಆದ್ರ ಅವರು. ಕನ್ನಡ ಮಾಧ್ಯಮದೊಳಗೆ KS ಆಗಪ್ಲೇ ಇಲ್ಲ ಮಕ್ಕಳು, ಕನ್ನಡ ಮಾಧ್ಯಮದಾಗ ಡಾಕ್ಟರ್ ಸೀಟ್ ತೊಂಬಪ್ಲೇ ಇಲ್ಲ, ಕನ್ನಡ ಮಾಧ್ಯಮದಾಗ ಇಂಜಿನಿಯರಿಂಗ್ ಸೀಟ್ ತೊಂಬಪ್ಲೇ ಇಲ್ಲ ಮಕ್ಕಳು. ನೋಡ್ರಿ, ಕನ್ನಡ ಮಾಧ್ಯಮದಿಂದ ರಿಸರ್ವೇಶನ್ ಇತ್ತು, ಮಕ್ಕಳು ವಂಚಿತ ಅದು. ಮುಂದ ಮಕ್ಕಳು ರೂರಲ್ ಹೋಯ್ತು, ಶಾಜಾನ್ ಅವರಾದ್ರೂ ಹೋಗಿ ಕಲ್ತಾರಂದ್ರ ಮತ್ತ ಅವ್ರು ರೂರಲ್ ಹೋಯ್ತು, ರೂರಲ್ ಸೈಟ್ ಹೋಯ್ತು. ಎಷ್ಟು ಲಾಸ್ ಅದ ಮಕ್ಕಳಿಗೆ ನಾವು ವಿಚಾರ ಮಾಡ್ಬೇಕು. ಇನ್ನೊಂದು ಸ್ನೇಹಿತರೆ, ನಮ್ಮ ಹಂದ್ರಾಳ HM ಅವರು, ಪ್ರತಿಯೊಬ್ಬ HMಗಳು BOಗಳಿಗೆ ಬರ್ದಾರ, ಮಕ್ಕಳಿಗೆ ತೊಂದರೆ ಆಗ್ಲತ್ತದ, ಮಕ್ಕಳಿಗೆ ಶೈಕ್ಷಣಿಕ ತೊಂದರೆ ಆಗ್ಲತ್ತದ, ಕನ್ನಡ ಮಾಧ್ಯಮ ಶಾಲೆಯಾಗಿ ಪರಿವರ್ತನೆ ಮಾಡ್ರಿ, ಅನುಕೂಲ ಆಗ್ತದ. ನಾವು ಯಾವತ್ನೂ ಆ ಊರಾಗಿರ್ತಕ್ಕಂಥ ಮಕ್ಕಳದು ಸರ್ವಾಂಗೀಣ ಅಭಿವೃದ್ಧಿ ನಾವು ನೋಡಬೇಕು. ಆ ಮಕ್ಕಳಿಗೆ ಏನಾದ್ರೂ ಒಳ್ಳೇದಾಗ್ತದೆ ಅದು ನಾವು ನೋಡಬೇಕು. ಇವರು ರಾಜಕಾರಣ ಮಾಡ್ಲಿಕ್ಕೆ ಹೊಂಟಾರ ಕೆಲವರು. ಇಡೀ ಬೀದರ್ ಜಿಲ್ಲೆ ಎಲ್ಲ ನನ್ನ ಸಮಸ್ತ ಮರಾಠ ಜನರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ನಿಮಗೂ ಕೂಡ ಶರಣು ಸಲಗರ್ ಹಿಂಗ್ ಅಂದಾನಂತ ಹೇಳಿ ನಿಮ್ ತಲೆ ಕೆಡಿಸ್ಲತ್ತಾರ ಇವರು. ಮರಾಠ ಜನರ ಮೇಲೆ ಎಷ್ಟು ಪ್ರೀತಿ ನಿಮಗದ, ನೀವು ಪ್ರೀತಿ ಇದ್ದವ್ರು 40 ವರ್ಷದಿಂದ ಇಲ್ಲಿ ಓಡಾಡ್ಲತ್ತೀರಿ ಬಸವ ಕಲ್ಯಾಣದೊಳಗ. ಒಬ್ಬ ವ್ಯಕ್ತಿಗೆ ನೀವು ಒಂದು ಕಪ್ ಚಾ ಕುಡಿಸಿದ್ ನಿಮ್ದು ಹೆಜ್ಜೆ ನಮಗ್ ಗೊತ್ತಿಲ್ಲ, ನಿಮ್ ಹಳೆ ಬರ ಗೊತ್ತಿಲ್ಲ. 40 ವರ್ಷ ನೀವೇನು ಮರಾಠ ಸಮಾಜ ನೇತಾ ಅಂತ ಹೇಳ್ಕೊಂಡು ಓಡಾಡ್ತೀರಿ. ಒಂದು ಸಲ ಅವನಿಗೆ ಒಂದು ಖಾನಾವಳಿದಾಗ ನಿಮ್ ಮರಾಠ ಸಮಾಜದ ವ್ಯಕ್ತಿಗೆ ಒಂದು ಖಾನಾವಳಿ ಒಂದು ಊಟ ಹಾಕ್ಸಿದ್ ನಿಮ್ ಹಳೆ ಬರ ಗೊತ್ತಿಲ್ಲ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕಂತೀನಿ ನಾನು. ನೀವು ಒಬ್ರು ಲೀಡರ್ ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ, ನಿಮ್ ಹಣೆ ಬರ್ಕ. ಸ್ನೇಹಿತರೆ, ಇವತ್ತು ವಿಜಯವಾಣಿ ಪತ್ರಿಕೆ ಡಿಸೆಂಬರ್ 23, ಮಣ್ಣಿನ ಪತ್ರಿಕೆ ಇದು. ಡಿಸೆಂಬರ್ 23 ವಿಜಯವಾಣಿ ಪತ್ರಿಕೆ. ಇದು ಹೇಳ್ರಿ ಎಲ್ಲರಿಗೆ. ವಿಜಯವಾಣಿ ಪತ್ರಿಕೆದೊಳಗ ಜಾನಾಪುರದೊಳಗೆ ಒಂದು ನಮ್ಮ ಶಶಿಧರ್ ಕೋಸಂಬಿ ಅವರು ಒಂದು ಸಭೆ ಮಾಡ್ತಾರಲ್ಲಿ. ಎಲ್ಲಿ? ಜಾನಾಪುರಕ್ಕೆ ಹೋಗಿ, ಕ್ಷಮಿಸ್ಬೇಕು, ಬಸವ ಕಲ್ಯಾಣ TPದೊಳಗೆ ಒಂದು ಸಭೆ ಆಗ್ತದೆ. ಬಹುತೇಕ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತದ ಅಂತ ತಿಳ್ಕೊತೀನಿ ನಾನು. ಶಶಿಧರ್ ಕೋಸಂಬಿ ಅವರು ಒಬ್ಬ ಹುಡುಗಿ ಎದ್ದು ನಿಂತು ಏನ್ ಹೇಳ್ತಾಳ ಸಭೆದೊಳಗೆ, ಶಶಿಧರ್ ಕೋಸಂಬಿ ಅವ್ರಿಗೆ ಏನ್ ಹೇಳ್ತಾಳಕ್ಕೆ, ನಮ್ಮೂರಲ್ಲಿ ಮರಾಠಿ ಮಾಧ್ಯಮ ಶಾಲೆ ಇದೆ, ಕನ್ನಡ ಕಲಿಯಲು ನಾವು ಕಲ್ಯಾಣಕ್ಕೆ ಬರಬೇಕಾಗಿದೆ, ನಮ್ಮೂರಲ್ಲಿ ಕನ್ನಡ ಶಾಲೆ ಆರಂಭಿಸಲು ಕ್ರಮ ಕೈಗೊಳ್ಳಿ ಎಂದು ಜಾನಾಪುರ ಗ್ರಾಮದ ವಿದ್ಯಾರ್ಥಿನಿ ಮಾಡಿದ ಮನವಿಗೆ ಸ್ಪಂದಿಸಿದ ಆಯೋಗದ ಅಧ್ಯಕ್ಷರು ನಾನು ಪ್ರಯತ್ನ ಮಾಡ್ತೀನಮ್ಮ ಅಂತ ಹೇಳಿದ್ರು. ಆಕಿ ಮರಾಠ ಸಮಾಜದೊಳಗ ಜನಿಸಿದಂತ ಒಬ್ಬ ಸಹೋದರಿ. ಅಂದ್ರ ಅವ್ರ ಹಕ್ಕು ಕಸ್ಕೋತೀರಿ ನೀವು, ಅವ್ರ ಹಕ್ಕು ಕಸ್ಕೋತೀರಿ. ನೀವೇನೋ ನನ್ನ ಹೆಸರು ಖರಾಬ್ ಮಾಡ್ಬೇಕಂತ ಹೇಳಿ ತಿಳ್ಕೊಂಡೇನು ಹೊಂಟಿರಲ್ಲ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ ನೀವು,
ನಿಮ್ಮ ಮಕ್ಕಳಿಗೆ ಯಾವ ಮಾಧ್ಯಮದ ಶಾಲೆಗೆ ನೀವು ಕಳಿಸ್ಲತ್ತೀರಿ, ನಿಮಗೆ ಚಾಲೆಂಜ್ ಮಾಡ್ತೀನಿ ನಾನು, ನಿಮಗೆ ಸವಾಲ್ ಹಾಕ್ತೀನಿ ನಾನು. ನಿಮ್ಮ ಮಕ್ಕಳು ಯಾವ ಮಾಧ್ಯಮದ ಶಾಲೆಗೆ ಓದಿಸಿರಿ ನೀವು? ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಾಗ ಓದಿಸ್ತೀರಿ, ನಿಮ್ಮ ಮಕ್ಕಳು ಕನ್ನಡ ಮಾಧ್ಯಮ ಶಾಲೆಗೆ ಓದಬೇಕು. ಅಲ್ಲಿ ಮುಗ್ಧ ಮರಾಠ ಜನ ಗಡಿ ಭಾಗದಾಗ ಇರ್ತಕ್ಕಂಥವ್ರು ಮರಾಠಿ ಮಾಧ್ಯಮದಾಗೆ ಓದಬೇಕು. ನಾಳೆಗೆ ನಿಮಗೆ ಸವಾಲು ಮಾಡಬಾರ್ದು ಅವರು. ನಾಳೆಗೆ ಬೊಂಬೈ ಪುನಃ ದುಡಿಲಕ್ಕೆ ಅವ್ರು ಹೋಗ್ಬೇಕು. ಅವ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ನಿಮಗೆ ಸಮಾಜದ ಬಗ್ಗೆನೂ ಕಾಳಜಿ ಇಲ್ಲ, ನಿಮಗೆ ಧರ್ಮದ ಬಗ್ಗೆನೂ ಕಾಳಜಿ ಇಲ್ಲ, ನಿಮಗೆ ದೇಶದ ಬಗ್ಗೆನೂ ನಿಮಗೆ ಕಾಳಜಿ ಇಲ್ಲ. ನಿಮ್ಮ ಬಗ್ಗೆ ಯಾವ ರೀತಿ ಹೇಳಿ ನನಗೆ ನಾಚಿಕೆ ಅಂತ ಅನಿಸ್ತದೆ. ಮತ್ತು ವಿಶೇಷವಾಗಿ ನಾನು ಇನ್ನೊಂದು ವಿನಂತಿಯನ್ನ ಮಾಡ್ತೇನೆ. ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ಮರಾಠ ಜನರಿಗೆ ಇವ್ರು ಯಾವತ್ತೂ ಭೂಲ್ ಮಾಡ್ಲಿಕ್ಕಾಗಲ್ಲ. ಆ ಜನ ಈ 4 ಮಂದಿ ಏನ್ ಹೇಳ್ದಲ್ಲ ನಾನು, ಗಣೋಜಿ ಕಾನೋಜಿ ಶಿರ್ಕೆ ಅವ್ರ ರಕ್ತದ ಹಚ್ಕೊಂಡು ಹುಟ್ಟಿದವರು, ಇವ್ರ ಮಾತಿಗೆ ಜನ ಹುಚ್ಚಾಗಲ್ಲ. ಫಾರ್ ಎಕ್ಸಾಂಪಲ್, ಭಾಲ್ಕಿದಾಗಿರ್ತಕ್ಕಂಥ ಸಮಸ್ತ ಮರಾಠ ಜನ, ಔರಾದ್ದಾಗಿರ್ತಕ್ಕಂಥ ಸಮಸ್ತ ಮರಾಠ ಜನ, ಹುಮ್ನಾಬಾದ್ ಬೀದರ್ದಾಗಿರ್ತಕ್ಕಂಥ ಸಮಸ್ತ ಮರಾಠ ಸಮುದಾಯದ ಜನರಿಗೆ ನಾನು ಕೈ ಜೋಡಿಸಿ ವಿನಂತಿಯನ್ನ ಮಾಡ್ತೇನೆ. ಬಸವ ಕಲ್ಯಾಣ ನೆಲದ ಶಾಸಕನಾಗಿ ನೀವು ನನ್ನ ಬಗ್ಗೆ ನಿಮಗೆ ಏನಾರ ಅನುಮಾನ ಇತ್ತು ಅಂದ್ರೆ, ಇಲ್ಲಿಯ ಮರಾಠ ಸಮಾಜದ ಮಕ್ಕಳಿಗೆ ಅಭಿವೃದ್ಧಿ ಆಗಲಿ, ಅವ್ರ ಭವಿಷ್ಯ ಉಜ್ವಲ ಆಗಲಿ, ಅವ್ರ ಮನೆಯಾಗ ಬೊಂಬೈ ಪುನಃ ಹೋಗೋದು ಬಿಟ್ಟು ಅವ್ರ ಮಕ್ಕಳನ್ನು ತಹಶೀಲ್ದಾರ್ ಆಗಲಿ, IAS ಆಗಲಿ, IPS ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಲಿ ಅಂತ ಹೇಳಿ ಆ ಮಕ್ಕಳ ಭವಿಷ್ಯ ಸಲುವಾಗಿ ಮತ್ತು ಪ್ರತಿಯೊಂದು ಗ್ರಾಮದೊಳಗೆ ಹೋದಾಗ ಅಲ್ಲಿ ಜನರು ನನಗೆ ಯಾರು ಬೇಡಿಕೆ ಇಟ್ಟಾರೋ ಅಷ್ಟೇ ಹಳ್ಳಿಗೆ ಹೋದ್ ನಾನು ಮಾತಾಡಿನಿ. ಇದು ಸ್ಪಷ್ಟೀಕರಣ ತಮಗಿರ್ಲಿ. ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಮರಾಠ ಸಮಾಜ ಸಮುದಾಯಗಳ ಪ್ರಮುಖರಿಗೆ, ಹಿರಿಯರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಒಂದು ವೇಳೆ ನಾನು ವಿಧಾನಸಭೆಯೊಳಗೆ ಮಾತಾಡಿದಂತ ಮಾತು ನಿಮ್ಮ ಭಾವನೆಗೆ ಒಂದು ವೇಳೆ ಧಕ್ಕೆ ಉಂಟು ಮಾಡಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ, ಕ್ಷಮೆಯನ್ನ ಕೇಳ್ತೇನೆ. ಆದ್ರೆ ಈ ಬಸವ ಕಲ್ಯಾಣದ 4 ಜನರಿಗಿಲ್ಲ, ಅವ್ರಿಗೆ ಬಿಟ್ಟು ಯಾರ ಭಾವನೆಗಾರ ಧಕ್ಕೆ ಆದ್ರ. ನನ್ನ ಉದ್ದೇಶ ಒಳ್ಳೆಯದದ, ನನ್ನ ಉದ್ದೇಶ ಕ್ಲಿಯರ್ ಅದ. ಗಡಿ ಭಾಗ ಆ ಮಕ್ಕಳು ಉದ್ಧಾರ ಆಗ್ಬೇಕು, ಆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಕ್ಲಿಯರ್ ಇಂಟೆನ್ಷನ್ ಅದ. ಇವ್ರು ಏನ್ ಮಾಡ್ಲತ್ತಾರಂದ್ರ 2.5 ವರ್ಷ ಮುಗಿದು 3 ವರ್ಷ ಪ್ರಾರಂಭ ಆಯ್ತು. ಶರಣು ಸಲಗರ್ ಜನಪ್ರಿಯತೆ ಹೆಂಗ್ ಕಡಿಮೆ ಮಾಡ್ಬೇಕು? ನೀವೇನ್ ಮಾಡಿದ್ರು ನನ್ನ ಜನಪ್ರಿಯತೆ ಕಡಿಮೆ ಮಾಡಕ್ ಸಾಧ್ಯ ಇಲ್ಲ. 2019 ಹಿಡ್ಕೊಂಡು ನೀವು ಇದೇ ರೀತಿ ಪ್ರಯತ್ನ ಮಾಡ್ಲತ್ತೀರಿ. ಮತ್ 2028ಕ್ಕ ಇದಕ್ಕಿಂತ ಹೆಚ್ಚಿನ ಮತಗಳು ನಾನು ಕೊಟ್ಟು ನನಗೆ ಜನ ಆಶೀರ್ವಾದ ಮಾಡ್ತಾರ. ಯಾಕ? ನಾನು ದುಡಿತೀನಿ, ನಾನು ಹಗಲ ರಾತ್ರಿ ದುಡಿತೀನಿ, ಆಳಾಗ ನಾನು ದುಡಿತೀನಿ. ಹೌದು, ನಾನು MLA ಅನ್ನೋದಕ್ಕೆ ನಾನೊಬ್ಬ ಕಟ್ಟ ಬಿಜೆಪಿ ಕಾರ್ಯಕರ್ತ. ನಾನು ಹೇಳಿ, ನಾವು ನರೇಂದ್ರ ಮೋದಿ ಅವ್ರದ್ದು ಆರ್ಮಿದೊಬ್ಬ ಸೈನಿಕ, ನಾನೊಬ್ಬ ಪಕ್ಕಾ ಹಿಂದೂ ಕಾರ್ಯಕರ್ತ. ಇದ್ರದೊಳಗೇನು ಅನುಮಾನ ಇಲ್ಲ. ಹಂಗಂತ ಹೇಳಿ ಮುಸಲ್ಮಾನರಿಗಾಗ್ಲಿ ಮೈನಾರಿಟಿದವರಿಗಾಗ್ಲಿ ನನ್ನಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ನಾ ಯಾವುದೇ ರೀತಿ ತೊಂದರೆ ಕೊಡ್ತಕ್ಕಂಥ ಮನುಷ್ಯ ಅಲ್ಲ. ಇವತ್ತೆಷ್ಟೋ ಜನ ನನಗೆ ಬಂದು ಹೇಳ್ತಾರ, ಬಸವ ಕಲ್ಯಾಣದೊಳಗ ಮುಸಲ್ಮಾನರೇ ಹೇಳ್ತಾರಪ್ಪ ಶರಣು ಸಲಗರಿಗೆ ಇಲ್ಲಿ ಸೋರ್ಸ್ಲಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಚಳಿ ಬಿಡ್ಲತ್ತವ. ಆ ಕಾರಣಕ್ಕಾಗಿ ನೀವು ಒಂದು ವೇಳೆ ರಾಜಕಾರಣ ಮಾಡೋದೈತಂದ್ರೆ ನಾವು ರಾಜಕಾರಣ ಜರೂರ್ ಮಾಡೋ. ಮಕ್ಕಳ ಭವಿಷ್ಯದ ಜೊತೆ ರಾಜಕಾರಣದ ಆಟ ನೀವು ಆಡಬೇಡ್ರಿ. ಮಕ್ಕಳ ಭವಿಷ್ಯದ ವಿಚಾರ ಮಾಡ್ರಿ. ನೀವು ಒಂದು ವೇಳೆ ನನ್ ತಪ್ಪಿತ್ತಂದ್ರೆ ನನಗೆ ಬಂದು ಹೇಳ್ರಿ. ನೀವು ಶರಣು ಸಲಗರ್ ಹಾಂಗ್ ಮಾಡಿದನು, ಶರಣು ಸಲಗರ್ ಹಿಂಗ್ ಮಾಡಿದನು. ಅದಕ್ಕಾಗಿ ಸಮಸ್ತ ಮಾಧ್ಯಮದ ಮಿತ್ರರಿಗೆ ತಪ್ಪು ಸಂದೇಶ ಹೋಗೋದು ಬೇಡ. ಬಸವ ಕಲ್ಯಾಣ್ ಸಮಸ್ತ ಮರಾಠ ಸಮುದಾಯದ ಎಲ್ಲ ಹಿರಿಯರಿಗೆ, ಯುವಕರಿಗೆ, ನನ್ನ ಕಾರ್ಯಕರ್ತರಿಗೆ ಅವ್ರ ಬಳಿ ಏನೂ ಗೊಂದಲ ಇಲ್ಲ. ನಾ ಹೇಳ್ದಲ್ಲ 4 ಜನ, 3 ಅಥವಾ 4 ಜನ ಅವ್ರ ಬಳಿ ಗೊಂದಲದ. ಏನ್ ಮಾಡ್ಬೇಕು? ನಾ ಹೇಳ್ದಲ್ಲ ಅವ್ರ ರಕ್ತ ಅದ. ಅದು ಔರಂಗಜೇಬರ ಅನುರ ಅವರು ಆರಾಧಕರ, ಅವರು ದುರ್ದೈವದ ಆ ಸಮಾಜದೊಳಗೆ ಹೆಂಗ್ ಹುಟ್ಟ್ಯಾರ ಅಂತ ಹೇಳಿ ದುರ್ದೈವದ ನಮ್ಮದದು. ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿಯನ್ನ ಮಾಡ್ತೇನೆ,
ನನ್ನ ಉದ್ದೇಶ ಈ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಯಾವ ಊರೊಳಗೆ ನನಗೆ ಹೇಳ್ಯಾರೋ ಅವ್ರ ಹೇಳಿಕೆಗಳನ್ನ ಆಧರಿಸಿ ಮತ್ತೆ ಈ ಮಾಧ್ಯಮಕ್ಕೆ ಎಲ್ಲರೂ ಕೂಡ 2 ನಿಮಿಷ ತಾವು ಕೇಳ್ಬೋದು. ನಾ ಎಷ್ಟು ಊರು ತೊಗೊಂಡಿನಿ ಅವ್ರು ಹೇಳ್ತಾರಿಲ್ಲ, ಸತ್ಯ ನಿಮ್ಗೆ ಇಲ್ಲೇ ಗೊತ್ತಾಗ್ತದ. ಹಾಗಾಗಿ ಮತ್ತೊಂದ್ಸಲ ನಾನು ಹಗಲ ರಾತ್ರಿ ಈ ನೆಲದ ಸೇವಕನಾಗಿ ಬರೀ ಮರಾಠ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಪ್ರತಿಯೊಂದರೊಳಗೆ ಅವ್ರ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾನು ಬಯಸ್ತೇನೆ. ಧನ್ಯವಾದಗಳು.